ನೋಡ್ರಿ, ಇವಾಗ ಈ ಗೊರ್ಜಿ ಸೊಪ್ಪು ಸಾಮಾನ್ಯವಾಗಿ ಇದೇ ಸೀಸನ್ನಲ್ಲಿ ಇವಾಗಲೇ ಸಿಗುತ್ತೆ. ದಯವಿಟ್ಟು ಎಲ್ಲಾದರೂ ಹೊಲಕ್ಕೆ ಹೋದ್ರೂ ಮಾತ್ರ ಈ ಸೊಪ್ಪನ್ನು ದಯವಿಟ್ಟು ತಂದು ಒಂದು ಸಲ ಪಲ್ಯ ಮಾಡ್ಕೊಂಡು ತಿನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹಾಗಾದರೆ ಗೊರ್ಜಿ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿರಿ, ಇದಕ್ಕೆ ತಿರುಕ್ಲಾಲಿ ಸೊಪ್ಪು ಅಂತ ಕರೀತಾರೆ, ಅದಕ್ಕೆ ಗೊರ್ಜಿ ಸೊಪ್ಪು ಅಂತ ಕರೀತಾರೆ. ತಿರುಕ್ಲಾಲಿನೇ ಬೇರೆ ಮತ್ತು ಗೊರ್ಜಿ ಸೊಪ್ಪೇ ಬೇರೆ. ಇದಕ್ಕೆ ಗೊರ್ಜಿ ಸೊಪ್ಪು ಅಂತ ಕರಿತೀವಿ ನಾವು. ಇದು ಇವಾಗ ಸೀಸನಲ್ಲೇ ಜಾಸ್ತಿ ಸಿಗುತ್ತೆ ನೋಡಿರಿ. ಅದು ಹತ್ತಿ ಹೊಲ ಮತ್ತು ಗೋವಿನ ಜೋಳ ಹಾಕಿರ್ತೇವಲ್ಲ, ಮತ್ತು ಮೆಣಸಿನ್ಕಾಯಿ ಹೊಲದಲ್ಲಿ ಭಾಳ ಸಿಗುತ್ತೆ ಇದು. ಯಾಕಂದರೆ ಇದರಷ್ಟು ಟೇಸ್ಟು ಯಾವ ಸೊಪ್ಪಿನ ಪಲ್ಯನೂ ಆಗೋದಿಲ್ಲ. ಟೇಸ್ಟ್ ಮೇಲೆ ಟೇಸ್ಟ್ ಕೊಡುತ್ತೆ ಈ ಪಲ್ಯ. ಅದಕ್ಕೆ ನಾವು ನಿನ್ನೆ ನಮ್ಮ ಬಾಜು ಮನೆ ಆಂಟಿಯವರು ಹೊಲಕ್ಕೆ ಹೋಗಿದ್ದರು. ಅವರು ಗೋವಿನ ಜೋಳ ಹಾಕಿದಾರಲ್ಲ, ಅದರಲ್ಲಿ ಕಳೆ ತೆಗಿಯೋಕೆ ಹೋದಾಗ ತೊಗೊಂಡು ಬಂದಿರೋಂಥ ಸೊಪ್ಪಿದು. ನಾವು ಸಣ್ಣ ಮಕ್ಕಳಿದ್ದಾಗ ಇದನ್ನು ತೊಗೊಂಡು ಬಂದು ನಮ್ಮ ಅವ್ವರಿಗೆ ಕೊಟ್ವಿ ಅಂದರೆ ಅವರು ಕ್ಲೀನಾಗಿ ಎಲ್ಲ ಸೊಪ್ಪನ್ನು ಸೋಸಿಬಿಟ್ಟು ಪಲ್ಯ ಮಾಡಿ ನಮಗೆ ಕೊಡ್ತಿದ್ರು. ಇದನ್ನು ನಾವು ಬರೇ ಬಾಯಿಂದನೇ ತಿಂತಿದ್ವಿ ಫ್ರೆಂಡ್ಸ್, ಸುಳ್ಳು ಯಾಕೆ ಹೇಳಬೇಕು, ಅಷ್ಟು ಟೇಸ್ಟ್ ಆಗ್ತಿತ್ತು. ಮತ್ತು ಇವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದನ್ನು ರಾತ್ರಿನೇ ನಾನು ಕ್ಲೀನಾಗಿ ತೊಳೆದು ಒಂದು 2-3 ಸಲ ತೊಳಿಬೇಕು. ಏಕೆಂದರೆ ಇವಾಗ ಮಳೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಮಣ್ಣಿತ್ತು. ನಾನು ಮುಂದ್ಗಡೆ ಸೊಪ್ಪೆಲ್ಲ ಅವರೇ ಸೋಸ್ಕೊಂಬಂದು ಕೊಟ್ಟಿದ್ರು ನನಗೆ. ಹಾಗಾಗಿ ನಾನು ಅದನ್ನು ಹಾಗೆ ಕ್ಲೀನಾಗಿ ತೊಳೆದ್ಬಿಟ್ಟು ರಾತ್ರಿ ಎತ್ತಿಟ್ಟಿದ್ದೆ. ಬೆಳಗ್ಗೆ ನೋಡ್ರಿ ಎಷ್ಟು ಸೊಪ್ಪಾಗಿದೆ ಅಂತ. ಬನ್ನಿ, ಈಗ ಯಾವ ಥರ ಪಲ್ಯನ ಮಾಡ್ತೀನಿ ಅಂತಲೂ ತೋರಿಸ್ಬಿಡ್ತೀನಿ. ಇದಕ್ಕೆ ನಾನು ಒಂದು ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ. ಏಕೆಂದರೆ ಅಷ್ಟು ಸೊಪ್ಪಿದೆಯಲ್ಲ ಫ್ರೆಂಡ್ಸ್, ಇದು ನಾವು ಏನು ಎಣ್ಣೆಯಲ್ಲಿ ಬೇಯಿಸಿದ ತಕ್ಷಣವೇ ಎಷ್ಟಾಗುತ್ತೆ ಅಂತಲೂ ನಿಮಗೆ ಇವತ್ತು ಉದಾಹರಣೆಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಇಲ್ಲಿ ನೋಡಿ, ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ ನಾನು. ಈಗ ಈ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಗೊರ್ಜಿ ಸೊಪ್ಪು ಅಂತ ಕರೀತಾರೆ. ಇದು ಜಾಸ್ತಿ ಮಾರ್ಕೆಟಲ್ಲಿ ಸಿಗೋದಿಲ್ಲ, ತಿರುಕ್ಲಾಲಿ ಮಾತ್ರ ಮಾರ್ಕೆಟಲ್ಲಿ ಸಿಗುತ್ತೆ. ಗೊರ್ಜಿ ಸೊಪ್ಪು ಸಿಗೋದಿಲ್ಲ. ಇವಾಗ ಎಣ್ಣೆ ಕಾದಿದೆ ಅಲ್ವಾ, ಸಾಸಿವೆ ಕಾಳು ಜೀರಿಗೆನ ಹಾಕಿಬಿಟ್ಟು ಮತ್ತು ಮೆಣಸಿನಕಾಯಿ ಈರುಳ್ಳಿ ಹಾಕಿ ನಾವು ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಇದಕ್ಕೆ ನೀರಂತರೂ ಉಪಯೋಗಿಸಂಗಿಲ್ಲ, ಹಾಗೆ ಮಾಡಬೇಕು. ಯಾರಾದರೂ ಹೊಲಕ್ಕೆ ಹೋದ್ರಿ ಅಂದ್ರೆ ಖಂಡಿತ ನೀವು ಈ ಸೊಪ್ಪನ್ನು ತಂದು ಪಲ್ಯ ಮಾಡ್ಕೊಂಡು ತಿನ್ನಲೇಬೇಕು ಅಂತ ಹೇಳ್ತೀನಿ. ನೋಡಿರಿ, ವರ್ಷದಲ್ಲಿ ಒಂದು ಸಲನಾದರೂ ಈ ಪಲ್ಯ ತಿನ್ನಿ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಹತ್ತಿ ಅಂದರೆ ಹತ್ತಿ ಬರೋ ತನೂ ಇವಾಗ ನಾವು ಜಾಸ್ತಿ ಇದೇ ಥರ ಸೊಪ್ಪುಗಳನ್ನು ತಿಂತೀವಿ. ಆವಾಗಲಲ್ಲಿ ಫ್ರೆಂಡ್ಸ್ ತರಕಾರಿ ಜಾಸ್ತಿ ಇರಲಿಲ್ಲ ಅಲ್ವಾ. ನಮ್ಮ ತಾಯಂದರು ಹೊಲಕ್ಕೆ ಹೋದಾಗ ಈ ಥರ ಸೊಪ್ಪುಗಳನ್ನೆಲ್ಲ ತಂದು ಪಲ್ಯ ಮಾಡಿ ತಿಂತಿದ್ವಿ ನಾವು. ಆಮೇಲೆ ಹೆಸರು ಕಾಳು, ಅಲಸಂದೆ ಕಾಳು ಅಂತೇಳಿ ಕಾಳನ್ನು ಸುಲಿದ್ಬಿಟ್ಟು ಪಲ್ಯ ರೆಡಿ ಮಾಡಿಕೊಡ್ತಿದ್ರು. ಇವಾಗ ಎಲ್ಲಿ ಮಾಮೂಲಿ ಆಗಿಬಿಟ್ಟಿದ್ದೆವು ತರಕಾರಿಗಳು. ಜವಳಿಕಾಯಿ, ಹೀರೆಕಾಯಿ, ಬೆಂಡೆಕಾಯಿ ಅಲ್ವಾ. ಆದರೆ ಈ ಥರ ಸೊಪ್ಪನ್ನು ನಾವು ಒಂದೇ ಒಂದು ಸಲ ತಿನ್ನಬೇಕು, ಏಕೆಂದರೆ ಅಷ್ಟು ಟೇಸ್ಟಾಗಿ ಕೊಡುತ್ತೆ ಇದು. ನೋಡಿ, ಯಾರಾದರೂ ಹೊಲಕ್ಕೆ ಹೋದರೆ ಅವ್ರಿಗೆ ಹೇಳಾದರೂ ತರಿಸ್ಕೊಂಡು ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತೀನಿ. ನಮ್ಮ ಹಳ್ಳಿಲಿ ಇದು ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ. ಆದರೆ ಸಿಟಿಗಳಲ್ಲಿ ಈ ಪಲ್ಯ ಇದು ಸೊಪ್ಪು ಸಿಗೋದು ಸ್ವಲ್ಪ ಕಮ್ಮಿನೇ. ಮಾರ್ಕೆಟಲ್ಲಿ ಸಿಕ್ಕರಂತೂ ನೋಡಿ. ಈಗ ನಾ ಬೆಳಗ್ಗೆ ರೊಟ್ಟಿಗೆ ಸಹಿತ ಇದನ್ನು ಮಾಡ್ತಾ ಇದ್ದೆ. ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಇದನ್ನು. ನಾನು ಕೇಳಿ ತರಿಸ್ಕೊತೀನಿ. ಯಾರಾದರೂ ಹೊಲಕ್ಕೆ ಹೋಗೋರಿದ್ದರೆ ಕೇಳಿಬಿಟ್ಟು ತರಿಸ್ಕೊತೀನಿ. ನಾವು ಹೊಲಕ್ಕೆ ಹೋಗೋದಿಲ್ಲ, ಬಾಜು ಮನೆ ಆಂಟಿಯವ್ರು ಹೋಗ್ತಾರಲ್ಲ, ಕೇಳಿ ತರಿಸ್ಕೊಂಡು ನಾನು ಇದು ಸೀಸನ್ ಮುಗಿಯೋವರೆಗೂ ಪಲ್ಯ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ. ಈಗ ನೋಡಿ, ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಅದಕ್ಕೆ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ನೋಡಿ ಹಾಕಿ ನೀವು. ನೋಡಿ, ಇವಾಗಿದು ಒಂದು ಪಾತ್ರೆ ತುಂಬಿದೆ ಸೊಪ್ಪು. ಇದು ಒಗ್ಗರಣೆಯಲ್ಲಿ ಬೆಂದ ತಕ್ಷಣ ಎಷ್ಟಾಗುತ್ತೆ ಅಂತ ನೀವೇ ನೋಡಬೇಕು. ನೋಡಿ, ಇವಾಗ ಆ ಕಡೆ ಈ ಕಡೆ ಸ್ವಲ್ಪ ಮುಗುಚಬೇಕು ಅದನ್ನು, ಪಲ್ಯ ಸೊಪ್ಪನ್ನು. ಉಪ್ಪು ಅದು ಎಲ್ಲದಕ್ಕೂ ಇದು ಆಗಬೇಕಲ್ವ. ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ನಿಮಗೆ ಅದನ್ನು ಸಹಿತ ತೋರಿಸ್ತೀನಿ ನಾನು, ಅದು ಎಷ್ಟು ಕಮ್ಮಿ ಆಗ್ತಾ ಬರುತ್ತೆ ಬೆಂದಂಗೆ ಅಂತಂದು. ನೋಡಿರಿ, ಇವಾಗಿಷ್ಟು ತುಂಬಿತ್ತಲ್ಲ ಒಂದು ಪಾತ್ರೆ, ಇವಾಗಿಷ್ಟಕ್ಕೆ ಬಂತು ನೋಡಿರಿ ಇದು. ಇದಕ್ಕೆ ನೀರು ಮಾತ್ರ ನೀರು ಮುಟ್ಟಿಸ್ಬೇಡಿ. ಯಾಕಂದರೆ ಸೊಪ್ಪಿನಲ್ಲೇ ನಾವು 3-4 ಸಲ ತೊಳೆದಿರೋದ್ರಿಂದ ನೀರಿನ ಅಂಶ ಇರುತ್ತಲ್ವ. ಅದಕ್ಕೆ ಅದೇ ನೋಡಿ, ಈಗ ಎಷ್ಟಾಗಂದು ನೀರು ಬಂದು ನಿಂತಿರುತ್ತೆ ಕೆಳಗೆ. ನೋಡಿ, ಈಗ ಅದನ್ನು ನಾನು ಮತ್ತೆ ಮೇಲೆ ಕೆಳಗೆ ಈ ಥರ ಒಂದು ಚಮಚದಿಂದ ಸೊಪ್ಪನ್ನು ಇದನ್ನು ಮಾಡಿಟ್ಟಿರ್ತೀನಿ. ಇವಾಗ ನೋಡಿ, ಇನ್ನೊಂದು ಸಲ ತೆಗೆದು ತೋರಿಸ್ತೀನಿ ನಿಮಗೆ ಎಲ್ಲಿಗೆ ಬಂತು ಅದು ಅಂತ. ನೋಡಿದ್ರಾ ಎಷ್ಟು ಚೆನ್ನಾಗಾಗುತ್ತೆ ಅಂತೀರ ಇದನ್ನು. ನಾನಂತರೂ ಈಗಲೂ ಸಹಿತ ಹಾಗೆ ತಿಂತೀನಿ. ಇದನ್ನು ಅನ್ನಕ್ಕೆ ಮಾತ್ರ
ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಮಾರ್ಕೆಟಲ್ಲಿ ಸಿಕ್ಕರಂತೂ ಇನ್ನೂ ಚಲೋ. ಇದು ನಿಮಗೆ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದರೆ ಹೊಲದಲ್ಲಿ ಮಾತ್ರ ಖಂಡಿತ ಈ ಸೀಸನಲ್ಲಿ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಇಲ್ಲಿ ಜಾಸ್ತಿ ಕಳೆ ತೆಗಿಯೋಕ್ಕೆ ಅಂತ ಹೋಗ್ತಾರಲ್ಲ ಹೊಲದಲ್ಲಿ, ನಾವು ಅವ್ರ ಕೂಡ ತರಿಸ್ಕೊಂಡಾದರೂ ಪಲ್ಯ ಮಾಡ್ಕೊಂಡು ತಿಂತೀನಿ. ನೀವು ಮಾರ್ಕೆಟಲ್ಲಿ ಸಿಕ್ಕರೆ ಖಂಡಿತ ತಿನ್ನಿ, ಮಾಡಿಕೊಂಡು ಪಲ್ಯ ತಿನ್ನಿ ಅಂತ ಹೇಳ್ತೀನಿ. ಮತ್ತು ಇಲ್ಲ ಅಂದರೆ ತಿರುಕ್ಲಾಲಿ ಸೊಪ್ಪಾದರೂ ನೀವು ಇದೇ ಥರ ತೊಳೆದ್ಬಿಟ್ಟು ಒಗ್ಗರಣೆ ಕೊಟ್ಟು ಮಾಡಿಕೊಂಡು ಆರಾಮಾಗಿ ರೊಟ್ಟಿ ಜೊತೆ ತಿನ್ಬೋದು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೋಡಿ, ನಾನು ಇದನ್ನು ಒಂದು ಸಣ್ಣ ಪಾತ್ರೆ ತಗೊಂಡಿದ್ದೀನಿ. ನೋಡಿ ಎಷ್ಟು ಸೊಪ್ಪಿತ್ತು, ಎಷ್ಟು ಪಲ್ಯ ಆಯಿತು ಅಂತ. ಇಷ್ಟ ಆಗಿದೆ ಅಲ್ವಾ? ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಅಷ್ಟು ಸಖತ್ತಾಗಿ ಬಂದಿರೋ ಪಲ್ಯನ ಮಿಸ್ ಮಾಡ್ಕೋಬೇಡಿ. ಖಂಡಿತ ಟ್ರೈ ಮಾಡಿರಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ. ಮತ್ತು ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ದಯವಿಟ್ಟು ಮಿಸ್ ಮಾಡಬೇಡಿ ಪಲ್ಯನ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.